ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಟಗರು ಮಟನ್ ಬಿರಿಯಾನಿನ ಮೇಕಿಂಗು ಎಲ್ಲ ಪ್ರತಿಯೊಂದು ನಿಮ್ಗೆ ಹಂಗೆ ಕಿಚನ್ ಅಲ್ಲೂ ತೋರ್ಸೋಣ, ಅದನ್ನ ಹಂಗೆ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟನ್ ಗಟ್ಟಲೆ ರೆಡಿ ಆಗಿರುವಂತ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಸೌದೆ ಒಲೆ ಮೇಲೆ ಬಿಸಿ ಬಿಸಿಯಾಗಿ ರೆಡಿ ಆಗದಂತ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ನೆಲಮಂಗಲ ಹೈವೇಯಿಂದ ಜಸ್ಟ್ 100 ಮೀಟರ್ ಹೈವೇ ಹತ್ರದಲ್ಲಿ ಇರೋ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸರ್, ನಾನು ಅಂತಂದರೆ ನಿಮ್ಮದು ಫಸ್ಟ್ ಬ್ರಾಂಚ್ಗೆ ಹೋಗಿದೆ, ಅಲ್ಲಿ ಹೊಸಕೋಟೆಯಲ್ಲಿ ಹೋಗಿದೆ, ಅಲ್ಲಿ ತಿಂದಿದೆ, ಅಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲೇ ಒಂದ್ಸತಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದೆ. ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ವರ್ತ್ ಕೊಟ್ಟಿರೋ ಅಮೌಂಟಿಗೆ ತುಂಬಾ ವರ್ತ್ ಇದೆ. ಕ್ವಾಲಿಟಿನೂ ಅಷ್ಟೇ, ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ. ತುಂಬ ಹತ್ರ ಇದೆ ಸರ್, ಅರ್ಶನಗುಂಟೆ ಹತ್ರನೇ, ಹೈವೇ ಹತ್ರನೇ ಇದೆ, ನಿಯರ್ ಟುವರ್ಡ್ಸ್ ನ್ಯೂ ಟೌನ್ಗೆ ಹೋಗೋ ಎಂಟ್ರೆನ್ಸ್ ಹತ್ರನೇ ಇದೆ, ನೆಲಮಂಗಲ ಹೈವೇ. ಬಟ್ ಒಳ್ಳೆ ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ ಅಂತ ನಮಗೂ ಗೊತ್ತಿಲ್ಲ, ಕೊರಟಗೆರೆಯಿಂದ ಇಲ್ಲಿ ಬಂದಿದ್ದೀವಿ ಊಟ ಮಾಡೋಣ ಅಂತ. ಚೆನ್ನಾಗಿದೆ, ಒಳ್ಳೆ ಚಿಕನ್ ಬಿರಿಯಾನಿ ಇದೆ, ಒಳ್ಳೆ ಕಬಾಬ್ ಇದೆ, ಮಟನ್ ಇದೆ, ಫೈನ್ ಸರ್, ಒಳ್ಳೆ ಚೆನ್ನಾಗಿದೆ ಸರ್. ಹೇಮಂತ್ ಹಂಗೆ ಸರ್, ನಾವು ಯಾವ್ದೋ ಒಂದು ಕೆಲಸ ಮೇಲೆ ಬಂದಿದ್ದೋ, ಇವರು ಹಂಗೆ ಊಟಕ್ಕೆ ಹೋಗೋಣ ಅಂದ್ರು. ಟೇಸ್ಟ್ ಎಲ್ಲ ಚೆನ್ನಾಗೈತೆ. ಎಲ್ಲ ಹೊಸಕೋಟೆಗೆ ಹೋಗ್ಬದ್ಲು ಇಲ್ಲೇ ತಿನ್ಬಿಡಿ, ಯಾಕೆ ಇಲ್ಲಿಂದ ನೈಟ್ ಎಲ್ಲ ಹೋಗಿ ಯಾಕೆ ತಿಂತೀರಾ, ಎಲ್ಲ ಇಲ್ಲೇ ತಿನ್ಬಿಡಿ, ಸೂಪರ್ ಆಗೈತೆ. ನನ್ನ ಹೆಸರು ಆಶಾ ಅಂತ, ನಾನು ಮಾದನಾಯಕನಹಳ್ಳಿಯಿಂದ ಬಂದಿದ್ದು. ನಾನು ಯೂಶುವಲ್ ಆಗಿ ಇಲ್ಲಿ ಫಿಶ್ ತಗೊಳಕ್ ಬರ್ತಾ ಇದ್ದೆ. ಇವಾಗ ಹೆಂಗು ಸೂಪರ್ ಮಾರ್ಕೆಟಿಗೆ ಅಂತ ಬಂದಿದ್ವಿ, ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಂಗ್ ತುಂಬಾ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ತುಂಬಾ ಕಡೆ ಹೋಗಿದ್ದೀವಿ, ಆದ್ರೆ ಇಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಇವ್ರ ಹತ್ರ ಇರೋ ಫಾಸ್ಟ್ ಮೂವಿಂಗ್ ಮತ್ತು ಹೈಲೈಟ್ ಆಗಿರೋ ಡಿಶಸ್ ಎಲ್ಲನೂ ಪ್ರತಿಯೊಂದು ತೊಗೊಂಡಿದ್ದೀವಿ ಅಂತಲೇ ಹೇಳಬೇಕು. ಸೊ ಎಸ್ಪೆಷಲಿ ಇವ್ರ ಹತ್ರ ಸಿಗೋ ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಮಟನ್ ಲಿವರು, ಮಟನ್ ನಲ್ಲಿ, ಮತ್ತು ಚಿಕನ್ ಕಬಾಬು, ಚಿಕನ್ ಲಾಲಿಪಾಪು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲನೂ ತೊಗೊಂಡಿದ್ದೀವಿ. ಫಸ್ಟು ಲೆಗ್ ಸೂಪ್ ಇದೆಯಲ್ಲ, ಮೊದಲೇ ಲೆಗ್ ಸೂಪ್ ಗೈಸ್, ಎಂತ ಒಂದು ಲೆಗ್ ಸೂಪ್ ಕೊಡ್ತಾರೆ ಅಂತಂದರೆ ಸಿಕ್ಕಾಬಡೆ ದೊಡ್ಡದಾಗಿರೋ ಒಂದು ಪೀಸು. ಇದು ಹಂಗೆ ಒಂದು ಬೈಟು. ಏನು ಸೂಪಲ್ಲಿ ಬೆಂದಿರೋ ಕಾಲು ಸಿಕ್ಕಾಪಡೆ ಜ್ಯೂಸಿ ಸಕ್ಕದಾಗಿದೆ ಅಂತ ಹೇಳಬೇಕು. ಬಂದಿದ್ದ ತಕ್ಷಣ ಇದನ್ನು ಟ್ರೈ ಮಾಡಲೇಬೇಕು. ಇದು ಬೆಳಗ್ಗೆ 5 AM ಮಾತ್ರ ಸಿಗುತ್ತೆ, ಬೆಳಗಿನ ಜಾವ. ನೋಡೋಕೆ ಬಂದಿದ್ದ ತಕ್ಷಣ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. 5 AM ಅಲ್ಲಿ ಬೇರೆ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಬರೀ ಕಾಲ್ ಸೂಪ್ ಸಿಗುತ್ತೆ, ಡಾಲ್ಸಲ್ಲಿ ನೋಡೋಕೆ ಚಿಕನ್ ಕಬಾಬ್ ಸಿಗುತ್ತೆ, ಮತ್ತು ಚಿಕನ್ ಲಾಲಿಪಾಪ್ ಸಿಗುತ್ತೆ, ಮತ್ತು 2 ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಸಿಗುತ್ತೆ. ಸೊ ಇದು ಎಷ್ಟು 5 AM ಬಂದರೆ ಸಿಗುತ್ತೆ. ಇದು ಬಿಟ್ಟರೆ ನೋಡೋಕೆ ಹೋದರೆ ನಿಮಗೆ ಲಂಚ್ ವೆರೈಟೀಸಲ್ಲಿ ಬಂದರೆ ಈ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಈ ಥರ ಐಟಮ್ಸ್ಗಳೆಲ್ಲ ಸಿಗುತ್ತೆ ಅಂತಲೇ ಹೇಳಬೇಕು. ಸೊ ಕಾಲ್ ಸೂಪ್ ಟ್ರೈ ಮಾಡಿದ್ದಾಯಿತು. ನೆಕ್ಸ್ಟ್ ಕಬಾಬ್ನ ಟ್ರೈ ಮಾಡೋಣ. ಕಬಾಬು ನೋಡೋಕೋದ್ರೆ ಈ ಪೀಸಸ್ ಎಲ್ಲ ನೋಡಿ ಸಿಕ್ಕಾಪಡೆ ಸಾಫ್ಟಾಗಿರುತ್ತೆ ಅಂತಲೇ ಹೇಳಬೇಕು. ಒಳ್ಳೆ ಫ್ರೆಶ್ ಪೀಸು. ಒಳ್ಳೆ ಮಸಾಲ, ಆಚೆ ಅಂತೂ ಗರಿಗರಿಯಾಗಿದೆ ಅಂತ, ಒಳಗೆ ಸಾಫ್ಟಾಗಿ ಸೂಪರಾಗಿ ಮ್ಯಾನೇಜ್ ಮಾಡಿದ್ದಾರೆ. ಟೇಸ್ಟ್ ಅಂತೂ ಅದೇ ಥರ ಸಕ್ಕದಾಗಿದೆ ಅಂತ ಹೇಳಬೇಕು. ಲಾಲಿಪಾಪ್ ಇದೆ, ಒಳಗೆ ಜ್ಯೂಸಿ ಟೆಕ್ಸ್ಚರು, ಆಚೆ ಗರಿಗರಿ ಅಂತ ಲಾಲಿಪಾಪು ಸೂಪರ್ ಆಗಿದೆ. ಇದೆ ನೋಡಿ, ಸೂಪರ್ ಇದೆ ಪೀಸಸ್ಸು. ಆ ಫ್ರೆಶ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ನೋಡಿಲಿ, ಈ ಫ್ರೆಶ್ ಹಂಗೆ ಇದನ್ನು ಹಂಗೆ ಒಂದು ಬೈಟ್ ಹೋಗ್ಬೇಕು ಆ್ಯಕ್ಚುಲಿ. ಅಲ್ಟಿಮೇಟು ಬಿರಿಯಾನಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೇಕು. ಪಕ್ಕದಲ್ಲೇ ಪೆಪ್ಪರ್ ಚಿಕನ್ ಇದೆ ನೋಡಿ, ವಾ ಏನು ಲೇಯರ್ ಆಫ್ ಚಿಕನ್ ಅದು. ಅಲ್ಟಿಮೇಟು ಸಾಸಿಯಾಗಿ ಜ್ಯೂಸಿಯಾಗಿ ಗ್ರೇವಿಯಾಗಿ ಬರುತ್ತೆ. ಸೆಮಿ ಡ್ರೈ ಅಲ್ಲ, ಗ್ರೇವಿಯಾಗಿ ಬರುತ್ತೆ. ಒಂದೊಂದು ಪೀಸು ಅಂತ ಚಿಕ್ಕಬಳೆ ಸಾಫ್ಟಾಗಿದೆ. ಮಟನಲ್ಲಿ ತೊಗೊಳ್ಳಿ ಮಟನ್ ಸಾಫ್ಟು, ಚಿಕನಲ್ಲಿ ತೊಗೊಳ್ಳಿ ಚಿಕನ್ ಸಾಫ್ಟು. ಪಕ್ಕದಲ್ಲೇ ಇದೆ ಮಟನ್ ಲಿವರು, ಸಿಕ್ಕಾಪಟ್ಟೆ ಇದೆ. ಲಿವರು ಸೆಮಿ ಗ್ರೇವಿ ಥರ ಮಸಾಲ ಬರುತ್ತೆ. ನೆಕ್ಸ್ಟ್ ಟೈಮಲ್ಲೂ 1 ಪ್ಲೇಟ್ ತೊಗೊಂಡ್ರೆ ತಿರ್ಗಿ ಏನಂತ ತೊಗೋಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಬಟ್ ನಾವು ತಲ್ಲಿ ಚಿಲ್ಲಿ ಚಿಕನ್ಗೆ ಹೋಗ್ಬಿಡೋಣ ಸ್ಟಾರ್ಟರ್ ಸರಿ ನೋಡಿ. ನಿಮ್ಗೆ ಬ್ರೇಕ್ ಮಾಡಿದ್ರೆ ಒಳಗಿರೋ ಫ್ಲೆಶ್ ನಿಮ್ಗೆ ಹಂಗೆ ಕಾಣುತ್ತಾ, ತಗೊಂಡು ಒಂದು ಬೈಟ್ ಹೋಗೋಣ. ಖಾರ, ಆ ಫೀಲ್ ಆಫ್ ಖಾರ ನನಗೆ ಗೊತ್ತಾಗ್ತಿದೆಯಲ್ಲ, ಸಕ್ಕದಾಗಿದೆ ಖಾರ. ಸ್ಪೈಸಿ ಲವರ್ಸ್ಗೆ ಖಂಡಿತ ಚಿಲ್ಲಿ ಚಿಕನ್ ಬಿರಿಯಾನಿ ಟ್ರೈ ಮಾಡಿ, ಇದಾಗೋದಂತೂ ಗ್ಯಾರಂಟಿ. ಇವಾಗ ಗೈಸ್ ಆ್ಯಕ್ಚುಲಿ ನೋಡೋಕ್ರೆ ಬಿಸಿ ಬಿಸಿ ಬಿರಿಯಾನಿ ಒಂದು ಪ್ಲೇಟ್ ಫುಲ್ಲು ಅರ್ಕೆ ಪ್ಲೇಟಲ್ಲಿ ಕೊಡ್ತಾರೆ ನೋಡಿ, ಹಂಗೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಲೈಟಾಗಿ ಟ್ರೈ ಮಾಡೋಣ.
ಚಿಕನ್ ಬಿರಿಯಾನಿ ಒಳ್ಳೆ ಫ್ಲೇವರು, ಸೂಪರಾಗಿದೆ ಅಂತ ಹೇಳ್ಬೇಕು. ಪೀಸಸ್ಸು ಸಿಕ್ಕಾಪಟ್ಟೆ ಸಾಫ್ಟ್ ಅಂತ ಪೀಸಸ್ಸು, ಒಂದೊಂದು ಪೀಸಸ್ಸು ನೋಡ್ಕೋರಿ ನೋಡಿ, ಇಷ್ಟೇ ಪೀಸಸ್ಸು. ಲೈಟಾಗಿ ನಾವೇನು ಮಾಡಬೇಕು, ಈ ಪೀಸ್ ಮಧ್ಯದಲ್ಲಿಟ್ಟು ಲೈಟಾಗಿ ರೈಸ್ನ ಮುಚ್ಚಿ ಪ್ಯಾಕ್ ಮಾಡಿ ಒಂದು ಬೈಟ್ ಕೊಡಬೇಕು. ಅಲ್ಟಿಮೇಟ್ ಆಗಿದೆ. ಮಸ್ಟ್ ಚಿಕನ್ ಬಿರಿಯಾನಿ ಖಂಡಿತ ಇದಾಗಂತೂ ಗ್ಯಾರಂಟಿ. ಪಕ್ಕದಲ್ಲಿ ಮಟನ್ ಬಿರಿಯಾನಿ, ತುಂಬ ಜನ ಮಟನ್ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ನೋಡಿ ಮಟನ್ ಬಿರಿಯಾನಿ ನೋಡಿ, ಟೆಕ್ಸ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಬ್ರೌನ್ ಆಗಿ ಟೆಕ್ಸ್ಚರು, ಆ ಮಟನ್ ಪೀಸಸ್ ಇಲ್ಲಿ ನೋಡಿದರೆ ಹಾಂ ಇಷ್ಟೇ ಗೈಸ್, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಒಂದು ಪೀಸಸ್ ಅಂತಲೇ ಹೇಳಬೇಕು. ಬೈಟ್ ಮಾಡ್ತಾ ಆ ಫ್ಲೇವರ್ ಇನ್ನೂ ಗೊತ್ತಾಗೋದು ಅಂತಲೇ ಹೇಳಬೇಕು. ಅಲ್ಲೇ ಬಿಸಿ ಬಿಸಿ ಬಿರಿಯಾನಿ ನಮಗೆ ಟ್ರೈ ಮಾಡೋಣ. ಏನೇ ಚಿಕನ್ ಬಿರಿಯಾನಿ ಚೆನ್ನಾಗಿದ್ರು, ಮಟನ್ ಬಿರಿಯಾನಿ ಒಂದು ಸ್ಟೆಪ್ ಫಾರ್ವರ್ಡ್ ಅಂತಲೇ ಹೇಳಬೇಕು. ತುಂಬಾ ಸೂಪರಾಗಿ ಸಕ್ಕದಾಗಿ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಂದರೆ ಬಿಸಿ ಬಿಸಿ ಲೆಗ್ ಸೂಪು, ಕಬಾಬು, ಲಾಲಿಪಾಪು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ. ಇಲ್ಲ ನೀವು 2 ಗಂಟೆಗೆ ಆರಾಮಾಗಿ ಬರ್ತೀಯಾ, ಒಂದು 12 o'clock ಮೇಲೆ ಮಧ್ಯಾಹ್ನ ಅಂತಂದರೆ 12 to ನೈಟು 10:30 ತನಕ ಬಿಸಿ ಬಿಸಿಯಾಗಿ ನಿಮಗೆ ಸ್ಟಾರ್ಟರ್ಸು ಕೂಡ ಸಿಗುತ್ತೆ. ಇದೆಲ್ಲ ಜೊತೆಗೆ ಸ್ಟಾರ್ಟರ್ಸು ಸಿಗುತ್ತೆ. ಮಟನ್ ಲಿವರು, ಫ್ರೀ ಚಿಕನ್ ಎಲ್ಲ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಮೇಯ್ನ್ಲಿ ನಾನ್ ವೆಜ್ ಲವರ್ಸು ನೆಲಮಂಗಲ ಹೈವೇಯಿಂದ ಜಸ್ಟ್ 100 ಮೀಟರ್ಸಲ್ಲೇ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೈವೇಗೆ ಹೋಗ್ತಾ ಇದಂತೂ ಒಳ್ಳೆ ಸ್ಪಾಟ್ ಅಂತಲೇ ಹೇಳಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಅನ್ಕೊಂಡು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.